ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕಿಂಗ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ಸಮನ್ ಮಾಲೆ ಯಾವ ರೀತಿ ಹೊಲಿಯೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹಲವಾರು ರೀತಿಯಲ್ಲಿ ಮುಹೂರ್ತ ದಾರ ಮತ್ತು ರಿಸೆಪ್ಷನ್ ಹಾರಗಳನ್ನು ಹೊಲಿತೀನಿ. ಅದರಲ್ಲಿ ಇವತ್ತು ಸಮನ್ ಮಾಲೆ ಯಾವ ರೀತಿ ಹೊಲಿಯೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ನಾನು ಲೈವ್ ಬಂದಿದ್ದೀನಿ. ಪ್ಲೀಸ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆಲ್ಲ ಹಾಯ್. ಯಾರೆಲ್ಲ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಮನ್ ಮೇಲೆನ ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಸೊಪ್ಪು ಮತ್ತು ಗೆನೇರೆ ಹೂವು, ಆಮೇಲೆ ಸುಗಂಧರಾಜ ಹೂವನ್ನ ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಮೇಲೆ ತೊಗೋಬೇಕು ಅಂತ ಏನಿಲ್ಲ. ಒಂದು ದೊಡ್ಡ ಸೂಜಿ ಇಟ್ಕೊಂಡಿದ್ದೀನಿ. ಅಂದರೆ ಒಂದು ಮೊಳಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಇರೋ ಸೂಜಿನ ಅದನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಇವಾಗ ಸೊಪ್ಪನ್ನ ನಾವು ರವಂಡಕ್ಕೆ ಹಾಕೊಬೇಕು. ಕೆಳಗಡೆ ಒಂದು ತುದಿಗೆ ಒಂದು ಕಡ್ಡು ಹಾಕಿ ರವಂಡಕ್ಕೆ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಪನ್ನೀರ್ ಸೊಪ್ಪು ನಿಜವಾಗ್ಲೂ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಆಹಾರಗಳಲ್ಲೆಲ್ಲ ನೋಡ್ಬೋದು. ಊಟ ಮಾಡಬೇಕಾರಲ್ಲ ಅದೆಲ್ಲ ಸೊಪ್ಪು ವಾಸನೆ ಆ ಥರ ವಾಸನೆ ಬರ್ತಾಯಿತ್ತು. ನನಗೆ ಸೊಪ್ಪು ಅಂದರೆ ತುಂಬಾ ಇಷ್ಟ. ಅಂದರೆ ಸ್ಮೆಲ್ಲು ಚೆನ್ನಾಗಿರುತ್ತೆ ನೋಡಿ. ಇವಾಗ ರವಂಡಕ್ಕೆ ಒಂದು ರವಂಡು ಗೆನೆರೆ ಹಾಕ್ಕೊಬೇಕು. ಒಂದು ರವಂಡು ಸೊಪ್ಪು, ಒಂದು ರವಂಡು ಗೆನೆರೆ, ಆಮೇಲೆ ಇದ್ರ ಮೇಲೆ ಒಂದು ಸಣ್ಣ ಕಡ್ಡಿ ಹಾಕಿ ಒಂದು 5 ಸುಗಂಧರಾಜ ಹೂವನ್ನ ಹಾಕಬೇಕು. ಆಮೇಲೆ ಅದ್ರ ಮೇಲೆ ಒಂದು ಕಡ್ಡಿ ಹಾಕ್ಕೊಬೇಕು. ಇದು ಕೆಳಗಡೆದು ನೋಡಿ. ಸುಮಾರು ರೀತಿಯಲ್ಲಿ ರಿಸೆಪ್ಷನ್ ಹಾರ ಮತ್ತು ಮುಹೂರ್ತ ದಾರನ ರೆಡಿ ಮಾಡ್ತೀನಿ. ಅದರಲ್ಲಿ ಇದೊಂದು ಸಮನ್ ಮಾಲೆ ಅಂತ ಮುಹೂರ್ತದ ಟೈಮಲ್ಲಿ ಹಾಕಿರ್ತಾರೆ, ನೀವು ನೋಡ್ಬೋದು. ತುಂಬಾ ಲುಕ್ಕಾಗಿರುತ್ತೆ. ಇದು ಒಂಥರ ಸಮನ್ ಮಾಲೆ ಹಾಕಲೇಬೇಕು ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಬಟ್ ಇವಾಗೆಲ್ಲ ಇದು ಜಾಸ್ತಿನೇ ರೆಡಿ ಮಾಡ್ತಾಯಿದ್ದೀನಿ ನಾನು ನೋಡಿ. ಕೆಳಗಡೆ ಇದು ಇವಾಗ ಇದ್ರ ಮೇಲ್ಗಡೆ ಒಂದು ಮೊಳದಷ್ಟು ಸೊಪ್ಪು ನಾವು ರವಂಡಕ್ಕೆ ಹಾಕಬೇಕು. ಸೊಪ್ಪನ್ನ ಯಾವ ರೀತಿ ಹಿಡಿಯೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾವಿಲ್ಲಿ ಇವಾಗ ಸೀಸನ್ ಆಗಿರೋದ್ರಿಂದ ಮನೇಲಿ ಡೈಲಿ ಒಂದು ಯಾವುದಾದ್ರೂ ರೀತಿಯ ಹೂವು ಪೋಣಿಸೋದಿರ್ಬೋದು, ಹಾರ ರೆಡಿ ಮಾಡೋದಿರ್ಬೋದು, ಡೈಲಿ ಮಾಡ್ತಾ ಇರ್ತೀನಿ. ಹಾಗಾಗಿ ಕುಕ್ಕಿಂಗ್ ವೀಡಿಯೋಗಳು ಸ್ವಲ್ಪ ಕಮ್ಮಿ ಆಗಿದೆ. ಕೆಲಸ ಇದ್ದಾಗ ವೀಡಿಯೋಗಳನ್ನ ಮಾಡ್ಕೊಂಡು ಹಾಕೋಕ್ಕಾಗಲ್ಲ. ಫ್ರೀ ಟೈಮಲ್ಲಿ ಮಾತ್ರ ಮಾಡ್ಬೋದು ನೋಡಿ. ಈ ಥರ ರವಂಡಕ್ಕೆ ಸೊಪ್ಪನ್ನ ಹಿಡಿಬೇಕು. ಕೆಳಗಡೆ ಒಂದು ಕಡ್ಡಿ ಹಾಕ್ಬಿಟ್ಟು ಅದ್ರ ಮೇಲೆ ಒನ್ ಬೈ ಒನ್ ನಾವು ಫಿಲ್ ಮಾಡಬೇಕಾಗುತ್ತೆ. ಒಂದು ಮೊಳದಷ್ಟು ನೀಟಾಗಿ ಬರಬೇಕು. ಅಂದರೆ ಸ್ವಲ್ಪ ಆದಮೇಲೆ ಒಂದು ಸ್ವಲ್ಪ ಕಡ್ಡಿ ಹಾಕ್ತಾ ಇರಬೇಕು ನೋಡಿ. ರವೆನ್ ಶೇಪ್ಗೆ ಹಾಕ್ತಾ ಹೋಗ್ಬೇಕು ನೋಡಿ. ರವನ್ ಶೇಪಿಗೆ ಹಾಕಿದ ನಂತರ ನಾವು ಗೆನೆರೆನ ಇವಾಗ ಹಾಕಬೇಕು. ಗೆನೆರೆನೂ ಸೇಮ್ ರವಂಡಿಗೆ ಹಾಕೊಳ್ತಾ ಹೋಗ್ಬೇಕಾಗುತ್ತೆ ನೋಡಿ. ಅದ್ರ ಮೇಲೆ ನಾನು ಸೂಜಿ ಮಾತ್ರ ತಿರುಗಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಕೈ ತಿರುಗಿಸ್ಬಾರ್ದು, ಸೂಜಿ ಮಾತ್ರ ತಿರುಗಿಸ್ತಾ ಹೋಗ್ಬೇಕು. ಅವಾಗ ದಿಂಡು ಥರ ನಮಗೆ ಶೇಪ್ ಸಿಗುತ್ತೆ. ಇದನ್ನು ಸಹ ಒಂದು ಮೊಳದಷ್ಟು ಹಾಕೋಬೇಕು, ಸೇಮ್ ಪ್ಯಾಟ್ರನಲ್ಲೇ ನೋಡಿ. ಒಂದು ಮೊಳದಷ್ಟು ಇದು ಹಾಕಿದಾದ್ಮೇಲೆ ನೆಕ್ಸ್ಟ್ ನಾವು ಸುಗಂಧರಾಜ ಹೂವನ್ನ ತೊಗೋಬೇಕು. ಸೇಮ್ ಒಂದು ಮೊಳದಷ್ಟು ಅದನ್ನು ಒಂದು ಕಡ್ಡಿ ಹಾಕ್ಬಿಟ್ಟು ಸೂಜಿನ ತಿರುಗಿಸ್ತಾ ಹೋದರೆ ಒಂದು ಒಳ್ಳೆ ಶೇಪ್ ಸಿಗುತ್ತೆ. ಅಡ್ಡಡ್ಡ ಹಾಕಬೇಕು. ಸುಗಂಧರಾಜನ ನಾವು ಆದಷ್ಟು ಪ್ರೆಸ್ ಮಾಡ್ತಾ ಹೋಗಬೇಕು, ಯಾಕಂದರೆ ಅದು ಲೂಸ್ ಆಗಿಬಿಡುತ್ತೆ. ಪ್ರೆಸ್ ಮಾಡಿದ್ರೆ ಟೈಟಿಗೆ ಕುತ್ಕೊಳ್ಳುತ್ತೆ. ಅದನ್ನು ಅಷ್ಟೇ ಸೂಜಿನ ತಿರುಗಿಸ್ತಾ ಹೋಗಿ ರೌಂಡ್ ಶೇಪ್ಗೆ ಹಾಕಬೇಕು. ದಿಂಡು ಥರ ಬರುತ್ತೆ. ಈ ಮುಹೂರ್ತ ದಾರದಲ್ಲಿ ಡಿಫ್ರೆಂಟು. ನಾವು ತಾವರೆ ಹೂವು ಮತ್ತು ಮಲ್ಲಿಗೆ ದಿಂಡು ಹಾರ ನೋಡ್ತೀವಿ, ಆದರೆ ಅದಾದಮೇಲೆ ಸಮನ್ ಮಾಲೆ ಅಂತ ಇದನ್ನು ಹಾಕ್ತಾರೆ. ಏನು ಸಮನ್ ಮಾಲೆ ಹಾಕಿದ್ರೆ ಸಂಬಂಧ ಗಟ್ಟಿ ಆಗುತ್ತೆ ಅಂತ ಏನೇನೋ ಹೇಳ್ತಾ ಇರ್ತಾರಪ್ಪ, ನಂಗೆ ಗೊತ್ತಿಲ್ಲ. ಆದರೆ ಇದು ಒಂದು ವೆರೈಟಿಯ ಹಾರ ಅಂತೆ ಮುಹೂರ್ತದಲ್ಲಿ. ಎಸ್ಪೆಷಲಿ ಎಲ್ಲರೂ ಇದು ಬೇಕೇ ಬೇಕು ಅಂತ ಹೇಳ್ತಾರೆ. ಫ್ಲವರ್ ಡೆಕೋರೇಷನ್ನ ಮಾಡೋದ್ರಿಂದ ಜಾಸ್ತಿ ವೆರೈಟೀಸ್ ಆಫ್ ಹಾರನ ರೆಡಿ ಮಾಡ್ತಾ ಇರ್ತೀವಿ ಮನೆಯಲ್ಲೇ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೋಡಿ. ಫೈನಲಾಗಿ ಇದು ಈ ಥರ ಇದೆ. ಇವಾಗ ಇದಕ್ಕೂ ಒಂದು ಲಾಸ್ಟಲ್ಲಿ ಕಡ್ಡಿ ಹಾಕಿ ಮತ್ತು ನಾವೇನು ಫಸ್ಟಿಗೆ ಹೊಲಿದ್ವಲ್ಲ ಅದೇ ರೀತಿಯೇ ಹೊಲಿಬೇಕಾಗುತ್ತೆ. ಸ್ವಲ್ಪ ಸೊಪ್ಪು ಮತ್ತು ಗೆನೆರಿ ಸುಗಂಧರಾಜ ಹಾಕ್ಬಿಟ್ಟು ಲಾಸ್ಟಲ್ಲಿ ಒಂದು ಕಡ್ಡಿ ಹಾಕಬೇಕು. ಲಾಸ್ಟ್ ಫೈನಲಲ್ಲಿ ಇದನ್ನು ಎಲ್ಲ ಒಂದೊಂದು ಮೊಳ ಹೊಲಿದಾದ್ಮೇಲೆ ನೋಡಿ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಾಕೋದು ಅಂತೇಳಿ. ಒಂದು ಸಲ ನ್ಯಾಕ್ ಗೊತ್ತಾಗ್ಬಿಟ್ರೆ ಸಾಕು, ಈಸಿಯಾಗಿ ಮನೇಲೇ ನಾವು ಯಾವ ರೀತಿ ಹಾರಗಳನ್ನ ರೆಡಿ ಮಾಡ್ಕೋಬೋದು ಅಂತ ನೋಡಿ. ಕಡ್ಡಿ ಹಾಕೋದಾದ್ಮೇಲೆ ಇದು ಹಾಕ್ಬಿಟ್ಟು ಮತ್ತೊಂದು ಸತಿ ಇನ್ನೊಂದು ಕಡ್ಡಿ ಹಾಕಬೇಕು. ಆಮೇಲೆ ಒಂದು ರೌಂಡ್ ಮಾತ್ರ ಗೆನೆರೆ ಹೂವನ್ನ ಹಾಕಬೇಕು. ಗೆನೆರೆಗೆ ಇನ್ನೊಂದು ಹೆಸರು ಇದೆ, ಏನಂತ ಗೊತ್ತಾ? ಕಣಗಲೆ ಅಂತ. ನಮ್ಮೂರ ಕಡೆ ಎಲ್ಲ ಕಣಗಲೆ ಹೂವು ಅಂತಲೂ ಇದನ್ನು ಕರೀತಾರೆ ನೋಡಿ. ಒಂದು ರೌಂಡ್ ಅದನ್ನ ಹಾಕಿ
ಒಂದು 6 ಸುಗಂಧರಾಜ ಹೂವು ಹಾಕಿ ಲಾಸ್ಟಲ್ಲಿ ಒಂದು ಕಡ್ಡಿ ಹಾಕಬೇಕು. ಒಂದು ಸೈಡ್ಗೆ ಆಯ್ತು ಇದು. ಇದೇ ರೀತಿ ಎರಡೂ ಕಡೆನೂ ಮಾಡಿಕೊಂಡು ಗಂಟು ಹಾಕಿದ್ರೆ ಸೂಪರಾಗಿರೋ ಸಮ್ಮನ್ ಮಾಲೆ ರೆಡಿ ಆಗುತ್ತೆ. ನಾನು ತೋರಿಸಿ ನೋಡಿ ಫೈನಲಾಗಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನಿಮ್ಗೆ ಯಾರಾದರೂ ಈ ಥರ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಿಮ್ಗೆ ಯಾವ ರೀತಿ ಹಾರ ಬೇಕೋ, ದಿಂಡು ಬೇಕೋ, ಏನು ಬೇಕೋ ಅಂತ. ನಿಮ್ಮ ಪ್ರೀತಿ ಸಪೋರ್ಟ್ ಎಲ್ಲ ಹೀಗೆ ಇರಲಿ ನನ್ನ ಮೇಲೆ. ನೋಡಿ ಫೈನಲಾಗಿ ಈ ಥರ ಲುಕ್ ಬಂದಿದೆ, ನೋಡ್ಬೋದು ನೀವು. ಬ್ಯೂಟಿಫುಲ್ ಆದ ಹಾರ ಮನೇಲೆ ನಾವು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಇದು ದೇವ್ರಿಗೂ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಕೆಳಗಡೆ ಗಂಟೆ ಹಾಕಿದ್ರೆ ಹಾರ ರೀತಿ ಆಗುತ್ತೆ. ನಾನು ಅದು ಓಪನ್ ಆಗಿಬಿಟ್ಟಿದ್ದೀನಿ, ಯಾಕಂದರೆ ಇದು ಈಗೇನೆ ಬರೋದು ಸಮ್ಮನ್ ಮಾಲೆ ಅಂತ. ಫಾರ್ ವಾಚಿಂಗ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.